ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಟೆಂಪಲ್ ವಿಡಿಯೋ. ಇದು ನನ್ನ ತವರ ಮನೆ ಕಡೆಯ ಮನೆ ದೇವರು ಅಂತ ಹೇಳ್ಬೋದು. ಸೊ ಇದು ಸಿಂಗಟಾಲೂರು ವೀರಭದ್ರೇಶ್ವರ ಸ್ವಾಮಿ. ನಾನು ಪಾಪು ಹಾಗೂ ನನ್ನ ತಮ್ಮ, ನಮ್ಮ ಅತ್ತೆ ಹಾಗೂ ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ ಎಲ್ಲರೂ ಸೇರಿಬಿಟ್ಟು ಹೋಗಿದ್ದು ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿ ದೇವ ದರ್ಶನ ಆಯಿತು. ತುಂಬ ಅಂದರೆ ಶ್ರಾವಣ ಮಾಸ ಆಗಿರೋದ್ರಿಂದ ಮೀಡಿಯಮ್ ರಶ್ಶು. ನಾವು ರಜದ ಸಂದರ್ಭದಲ್ಲಿ ಹೋಗಿರೋದ್ರಿಂದ ಈಗ 3 days ರಜೆ ಇತ್ತಲ್ಲ ಕಂಟಿನ್ಯೂ ಆಗಿ, ಆ ಸಂದರ್ಭದಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ರಶ್ ಇತ್ತು ಅಷ್ಟೇ. ಜಾತ್ರೆಗೆಲ್ಲ ಕಂಪೇರ್ ಮಾಡಿದರೆ ಏನೂ ರಶ್ ಇಲ್ಲ, ಚೆನ್ನಾಗಿ ದರ್ಶನ ಆಯಿತು. ಹಾಗೂ ಇದು ಸುತ್ತ ಅಲ್ಲಿರುವಂತಹ ಹೊಳೆ ಅಂದರೆ ಸಿಂಗಟಾಲೂರು ವೀರಭದ್ರೇಶ್ವರ ಸ್ವಾಮಿ ದೇವರ ಹೊಳೆ ಇದು. ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಸ್ವಲ್ಪ ನೀರಿತ್ತು, ಏನಕ್ಕೂ ನೀರು ಕಡಿಮೆ ಇದೆ. ಮಳೆನೂ ಅಷ್ಟೇ ಚೆನ್ನಾಗಿದೆ, ಬಟ್ ನೀರಿರಲಿಲ್ಲ. ಅವ್ರು ನನ್ನ ತಂಗಿ ಮತ್ತು ನನ್ನ ತಮ್ಮ. ಸೊ ದೇವರ ದರ್ಶನ ನೋಡಿ, ತುಂಬ ನೀವು ದರ್ಶನ ಮಾಡ್ಕೊಳ್ಳಿ, ನಮ್ಮ ಜೊತೆ ನೀವು ಬಂದಂಗೆ ಆಯಿತು. ನಮ್ಮ ತಂದೆ ಹೂನಾರ ಮಾಡಿಸ್ಕೊಂಡು ಹೋಗಿದ್ರು, ಅಂದರೆ ಮಾಡಿಸ್ಕೊಂಡು ಹೋಗಿರೋದ್ರಿಂದ ನಾವು ಅದನ್ನು ಕೊಟ್ವಿ. ಅವರು ಪೂಜಾರು ಎಲ್ಲ ನೀಟಾಗಿ ಹೂವನ್ನು ಪ್ಲೇಸ್ ಮಾಡಿ ಹಾಕಿ. ಸೊ ಪಾಪುನೂ ಒಂದು ಸ್ವಲ್ಪ ಆಶೀರ್ವಾದ ಮಾಡಿಸೋಣ ಅಂದ್ಕೊಂಡೆ. ಜಾತ್ರೆ ಟೈಮಲ್ಲೆಲ್ಲ ಬಂದರೆ ಆಶೀರ್ವಾದ ಮಾಡ್ಸೋಕ್ಕೆ ಆಗಲ್ಲ, ಹಾಗಾಗಿ ಇವಾಗ ಫ್ರೀ ಇರೋದ್ರಿಂದ ಕೊಟ್ಟಿದ್ರೆ, ಅಂದರೆ ಪಾಪು ಕೊಟ್ಟರೆ ಅವರು ಪಾದ ಮುಟ್ಟಿಸ್ಬಿಟ್ಟು ಅದ್ರದ್ದು ಅಂಟು ಇರುತ್ತಲ್ವ, ಅಂದರೆ ಬೆವರನ್ನ ಹಚ್ಚಿ ಕಳಿಸ್ತಾರೆ. ಸೊ ಅದನ್ನು ಮಾಡ್ತಿದ್ರು. ಫುಲ್ಲು ಮುಖ ತುಂಬ ಮೆತ್ಬಿಟ್ಟಿದ್ರು. ಸೊಲೆಬು ಅಂದರೆ ದೃಷ್ಟಿ ಆಗದೆ ಇರೋ ಥರ ಮೆತ್ತೋ ಥರ ಈ ಥರ ಎಲ್ಲ ಮೆತ್ಬಿಟ್ಟಿದ್ರು. ತುಂಬ ಕ್ಯೂಟಾಗಿ ಕಾಣ್ತಿದ್ದ. ಸೊ ಹಾಗಾಗಿ ಆ ವಿಡಿಯೋ ಕ್ಲಿಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿತಿದ್ರು. ಸೊ ಆಶೀರ್ವಾದಕ್ಕೆ ಹೂನಾರನೂ ಕೊಟ್ಟಿದ್ರು. ಸೊ ಇವಳು ನನ್ನ ತಂಗಿ ನನ್ನ ಪಾಪು ನಡ್ಕೊಂಡು ಸ್ವಲ್ಪ ಆಟ ಆಡಿಸ್ತಾ ಇದ್ಲು. ಸೊ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿಯೇ ಭದ್ರಕಾಳಮ್ಮ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಮಡ್ಲಕ್ಕಿ ಎಲ್ಲ ನಮ್ಮ ಮಮ್ಮಿ ತೊಗೊಂಡು ಬಂದಿದ್ದರು. ಸೊ ನಾನು ನಮ್ಮ ಮಮ್ಮಿ ಫಸ್ಟೇ ಹೋಗಿದ್ರು. ಅದಾದಮೇಲೆ ನಾನು ನನ್ನ ತಂಗಿ ಎಲ್ಲ ಹೋಗ್ಬಿಟ್ಟು, ಅದಕ್ಕೂ ಮುಂಚೆ ಇದೊಂದು ಬರುತ್ತೆ, ಇದು ಸುರಂಗ ಅಂತ ಹೇಳ್ತಾರೆ. ಈ ಗುಡ್ಡದಿಂದ ಇನ್ನೊಂದು ಗುಡ್ಡ, ಅಂದರೆ ಎದುರಿಗೆ ಒಂದು ಗುಡ್ಡ ಕಾಣುತ್ತೆ. ಸೊ ಆ ಗುಡ್ಡಕ್ಕೆ ಇದು ಒಂದು ದಾರಿ ಅಂತ ಹೇಳಿದ್ರು, ಬಟ್ ಯಾರೂ ಹೋಗಿಲ್ಲ. ಕೆಲವೊಬ್ಬರು ಒಳಗೆ ಹೋಗ್ತಿದ್ರು, ಬಟ್ ನಾವೇನು ಹೋಗೋಕ್ಕೆ ಹೋಗಲಿಲ್ಲ. ಸೊ ನಾವು ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ಮಡ್ಲಕ್ಕಿನೆಲ್ಲ ಕೊಟ್ಟು ಅಲ್ಲೂ ಮಂಗಳಾರತಿ ಎಲ್ಲ ಚೆನ್ನಾಗಿ ಮಾಡಿಸ್ಕೊಂಡು, ಸೊ ಒಂದೆರಡು ಫೋಟೋಸ್ ಎಲ್ಲ ತೆಗೆದು ನಾವು ಆಮೇಲೆ ತಿಂಡಿ ಎಲ್ಲ ತೊಗೊಂಡು ಬಂದಿದ್ವಿ. ಇದ್ರ ಕೆಳಗೆ ಹೋಗ್ಬಿಟ್ಟು ತಿಂಡಿ ಎಲ್ಲ ತಿಂದ್ಕೊಂಡು, ಮತ್ತು ನಾವು ನಮ್ಮ ಪಪ್ಪ ಅವರ ಪ್ರಾಪರ್ ಊರು ಅಂದರೆ ಗದಗ್ ಡಿಸ್ಟಿಕ್ ಬಿನ್ನಾಳಿಗೆ ನಾವು ಹೋಗಿದ್ವಿ. ಸೊ ಇಲ್ಲೆಲ್ಲ ಮಂಗಗಳಿತ್ತು, ತುಂಬ ಕ್ಯೂಟಾಗಿ ಕಾಣ್ತಿತ್ತು. ಒಂದು ಬಾಳೆಹಣ್ಣೆಲ್ಲ ಕೊಟ್ಟಿದ್ವಿ, ಅದನ್ನು ಕ್ಯಾಪ್ಚರ್ ಮಾಡಿದ್ವಿ. ಕೆಲವೊಂದು ಫೋಟೋಸ್ ಬರುತ್ತೆ, ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ.